ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ರಾಜಾರಾಮ್ ಮಹಾರಾಜರವರ ನಾಮಪರಭಂಗವನ್ನು ನೋಡೋಣ. ಯಾತ್ರಲ್ಲಿ ಅವ್ರು ಏನು ಹೇಳ್ತಾರಪ್ಪ, ನಾಮಜಪ ಮಾಡೋದ್ರಿಂದ ಏನಪ್ಪ, ಎಲ್ಲರೂ ನಾಮಜಪ ಮಾಡಿ ನಾಮಸ್ಮರಣೆ ಮಾಡಿ ಕೋಟ್ಯಾನುಕೋಟಿ ಜಪ ಯಾಕೆ ಮಾಡಬೇಕು ಅಂದರೆ ನಮ್ಮ ಅಂತಃಕರಣ ಶುದ್ಧಿ ಆಗಬೇಕು, ಆತ್ಮಶುದ್ಧಿ ಆಗಬೇಕು. ಯಾವುದು ಜೀವ ದೇಹ ಬುದ್ಧಿ ಮನಸ್ಸು ಚಿತ್ತ ಅಂಟುಕೊಂಡು ಜೀವ ಆದಾಗ ಅದು ಜೀವಾತ್ಮ ಆಗುತ್ತೆ. ಆ ಮಾಲಿನ್ಯ ರಹಿತ ಇವೆಲ್ಲವೂ ದೇಹ ನಾನಲ್ಲ, ಬುದ್ಧಿ ನಾನಲ್ಲ, ಮನಸ್ಸು ನಾನಲ್ಲ ಅಂದಾಗ ಅದು ಪರಮಾತ್ಮನ ಅಂಶ ಆಗುತ್ತೆ, ಪರಮಾತ್ಮನ ಸ್ವರೂಪ ಆಗುತ್ತೆ. ಆತ್ಮಸ್ವರೂಪದಲ್ಲಿ ಜೀವ ಹೋಗಿ ನೆಲೆಸತ್ತೆ. ಅದಕ್ಕೆ ಏನು ಹೇಳ್ತಾರೆ, ಅದಕ್ಕೆ ಏನಪ್ಪ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರೀ ರಿಕ್ವಿಸಿಟ್ ಏನಪ್ಪ, ನಾಮಜಪ ಮಾಡಿರಿ. ಆ ನಾಮಜಪ ಫಸ್ಟ್ ಹೆಂಗಾರು ಮಾಡಿ, ಮೆಕ್ಯಾನಿಕಲ್ಲಾಗಿ ಮಾಡಿರಿ, ಯಾಂತ್ರಿಕವಾಗಿ ಮಾಡಿರಿ. ತುಳಸಿದಾಸರು ಹೇಳ್ತಾರೆ, ನೀವು ಬೀಜನ ತೊಗೊಂಡೋಗಿ ಹೊಲದಲ್ಲಿ ನಿಂತ್ಕೊಂಡು ಬೀಜ ಮೇಲಿಂದ ಉದುರಿಸ್ರಿ, ಅದು ಹೆಂಗಾರು ಬೀಳುವಲ್ತು ಯಾಕೆ, ಅದು ಸೀದಾ ಬೀಳಲಿ ಉಲ್ಟಾ ಬೀಳಲಿ ಹೆಂಗೆ ಬಿದ್ದರೂ ಆ ಬೀಜ ಭೂಮಿಯಲ್ಲಿ ಬಿದ್ದಾಗ ಮೊಳಕೆ ಒಡೆಯುತ್ತೆ, ಗಿಡ ಹಾಗೆ ಆಗುತ್ತೆ. ಅದರಂತೆ ನಾಮಜಪ ಫಸ್ಟಿಗೆ ನಾವು ಗುಡಿ ಮೆಟ್ಲು ಹತ್ತುವಾಗ ಒಮ್ಮೆಲಿಗೆ 10ನೇ ಮೆಟ್ಲಿಗೆ ಹಾರು ಹೋಗ್ಲಿಕ್ಕೆ ಆಗೋದಿಲ್ಲ. ಮೊದಲನೇ ಮೆಟ್ಲಿಂದ 2 3 4 ಅಂತ 10ನೇ ಮೆಟ್ಲು ಹೋಗಿ ಮುಂದೆ ಹೋಗಿ ಅಲ್ಲಿ ಗರ್ಭಗುಡಿ ತನಕ ಮುಟ್ಟಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದೇ ರೀತಿಯಲ್ಲಿ ಫಸ್ಟ್ ನಾಮಸ್ಮರಣೆ ಮಾಡುವಾಗ ನಾವು ಟಿ ವಿ ನೋಡ್ಕೋತ ಮಾಡ್ಬೋದು, ಸೀರಿಯಲ್ ನೋಡ್ಕೋತ ಮಾಡ್ಬೋದು, ಪಿಕ್ಚರ್ ನೋಡ್ಕೋತ ಮಾಡ್ಬೋದು. ಆಮೇಲೆ ಬರ್ತಾ ಅದೇ ಪಿಕ್ಚರು, ಅದೇ ಟಿ ವಿ, ಅದೇ ಸೀರಿಯಲ್ಲು ಬೇಸರ ಬಂದಾಗ ನಾಮಜಪದ ಕಡೆ ಮನಸ್ಸು ಹೊರಳಿಕ್ಕೆ ಶುರುವಾಗತ್ತೆ. ಆವಾಗ 2ನೇ ಮೆಟ್ಲು ಏರೋದು, ಒಂದು ಕಡೆ ಕೂತಿ ನಾಮಸ್ಮರಣೆ ಮಾಡ್ತಾ ಹೋಗೋದು. ಸೋಫಾದ ಮೇಲೆ ಕೂತಿದ್ದೀವಾ, ಆಯಿತು, ಅದಕ್ಕೆ ಕಾಳು ಬೀಳೋದು ಬಂಧನ ಇಲ್ಲ, ಯಾವ ಅವಸ್ಥೆ ಬಂಧನ ಇಲ್ಲ. ಮತ್ತು ಶೌಚ ಅಶೌಚ ಪವಿತ್ರ ಅಪವಿತ್ರ ಸೂತಕ ಸೈಕಲ್ಲು ಅದು ಯಾವುದಾದ್ರೂ ಪ್ರಾಬ್ಲಮ್ ಇಲ್ಲ. ಯಾವ ಸಮಯದಲ್ಲಾದ್ರೂ ನಾವು ನಾಮಸ್ಮರಣೆ ಕೂತಾಗ ನಿಂತಾಗ ಹೋಗುವಾಗ ಬರುವಾಗ ಮಲಗಿದಾಗ ಎದ್ದಾಗ ಸದಾ ಸರ್ವದಾ ನಾಮಸ್ಮರಣೆ ಮಾಡ್ತಾ ಇರಬಹುದು. ಅದಕ್ಕೆ ಬಂಧನ ಇಲ್ಲ. ಯಾವುದು ಅನುಷ್ಠಾನಗಳನ್ನು ಜಪಯಜ್ಞಗಳನ್ನು ಮಾಡಬೇಕು ಅಂದರೆ ಬಂಧನಗಳಿದೆ, ವಿಶಿಷ್ಟವಾದ ಜಾಗ ಪವಿತ್ರತೆ ಮೇಂಟೈನ್ ಮಾಡಬೇಕು. ಆದರೆ ನಾಮಸ್ಮರಣೆಗೆ ಯಾವುದೂ ಇಲ್ಲ. ಆ ಒಂದು ನಾಮ ಚಿದಂಬರದ ಒಂದು ನಾಮ ನಮಗೆ ಭವರೋಗದಿಂದ ದಾಟಿಸತ್ತೆ. ಭವರೋಗ ಅಂದರೆ ಏನಪ್ಪ, ಭವ ಅಂದರೆ ವಿಷಯ, ನಮಗೆಲ್ಲರಿಗೂ ವಿಷಯದ ರೋಗ ಆಗಿದೆ. ವಿಷಯ ಅಂದ್ರೇನು, ಸಂಸಾರ ಸತ್ಯ ಅಂದ್ಕೊಂಡ್ಬಿಟ್ಟಿದ್ದೀವಿ. ವಿಷಯ ವಸ್ತು ವ್ಯಕ್ತಿ ಸತ್ಯ ಇದ್ದಾರೆ, ಅವ್ರು ಹೇಳಿದ ಮಾತು ಸತ್ಯ, ಅವ್ರು ಆಡಿದ ಮಾತುಗಳೆಲ್ಲ ಅದನ್ನು ಸತ್ಯ ನಂಬಿಬಿಟ್ಟು ಮನಸ್ಸಿಗೆ ದುಃಖ ಕೊಟ್ಟು ಮನಸ್ಸು ದ್ವಂದ್ವದಲ್ಲಿ ಒಂದು ಸತಿ ಖುಷಿಯಾಗಿರುತ್ತೆ, ಒಂದು ಸತಿ ಅಳ್ತಾ ಇರುತ್ತೆ. ಒಂದು ಸತಿ ಸ್ತುತಿ ಮಾಡಿದ್ರೆ ಭಾಳ ಸಂತೋಷ ಆಗ್ಬಿಡುತ್ತೆ, ನಿಂದನೆ ಮಾಡೋದು ಕೂಡಲೇ ಆಗಲೇ ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ಸ್ ಥರ ಬಿದ್ದು ಹೋಗಿರ್ತೀವಿ. ಅದಕ್ಕೆ ಈ ದ್ವಂದ್ವದಿಂದ ಬಿಡುಗಡೆ ಆಗಬೇಕು ಅಂದರೆ ಮನಸ್ಸಿನಿಂದ ನಾಮಜಪ ಮಾಡಬೇಕು. ಅದರಿಂದ ಅಂತಃಕರಣ ಶುದ್ಧಿ ಆಗುತ್ತೆ. ಫಸ್ಟ್ ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು, ನಾಮಜಪೆ ಆದಿ ಅಂತಃಕರಣ ಶುದ್ಧಿ ತೇಣೇ ಆತ್ಮಶುದ್ಧಿ ಪ್ರಾಪ್ತ ಹೋಯ ಧರೋನಿಯಾ ವೀಟ ಅಂತರಿ ಸರ್ವಾಂಸ ನಾಮಜಪೆ ವಾಚಾ ಸರ್ವಕಾಳ विषयाची पथे धरी लहाजरी भवरोगी दूरी होय त्याचा चिदंबर नाम मात्रा ते घेऊनी जाये उद्धरोनी दास म्हणे. ನಾಮ ಮಾತ್ರ ಅಂದರೆ ಔಷಧಿ. ಹಿಂದಿನ ಕಾಲದಲ್ಲಿ ವೈದ್ಯರು ಮಾತ್ರ ಅಂತ ಹೇಳ್ತಿದ್ರು, ಅದಕ್ಕೆ ಔಷಧಿಗೆ ಮಾತ್ರ ಅಂತಿದ್ರು. ಔಷಧಿ ಮಾತ್ರ ತೊಗೊಂಬರ್ರಿ ವೈದ್ಯರ ಹತ್ರ ಅಂತಿದ್ರು. ಇಲ್ಲಿ ಯಾರಪ್ಪ ನಮಗೆ ಭವರೋಗ ವೈದ್ಯ, ಆ ಚಿದಂಬರ. ಆ ಭವರೋಗ ವೈದ್ಯ ಏನನ್ನು ಔಷಧಿ ಕೊಡ್ತೀಯ, ನಾಮ ಮಾತ್ರ, ಚಿದಂಬರನ್ ನಾಮ ಮಾತ್ರ ತಗೊಳ್ರಪ್ಪ ಅಂತ ದಾಸಶ್ರೇಷ್ಠರು ಹೇಳ್ತಾರೆ. ಏನು ಹೇಳ್ತಾರೆ ಅವರು, ಈ ಒಂದು ನಾಮ ಮಾತ್ರವನ್ನು ಔಷಧಿನ ನೀವು ತಗೊಳ್ತಾ ಹೋದರೆ ನಮ್ಮ ಭವರೋಗ ದೂರ ಆಗ್ತಾ ಹೋಗುತ್ತದೆ. ಅದಕ್ಕೆ ಫಸ್ಟ್ ಏನಾಗುತ್ತೆ, ಈ ಭವರೋಗದಲ್ಲಿ ನಮ್ಮ ಅಂತಃಕರಣ, ಮನ ಬುದ್ಧಿ ಚಿತ್ತ ಅಹಂಕಾರ ಕೂಡಿ ಅಂತಃಕರಣ ತಯಾರಾಗತ್ತೆ. ಮನಸ್ಸಿನ ಲೆವೆಲ್ನಲ್ಲಿ ಮನೋಮಯ ಕೋಶ ಸೂಕ್ಷ್ಮ ಶರೀರ ಅದು ಪ್ಯೂರಿಫೈ ಆಗುತ್ತೆ. ಬುದ್ಧಿ ಇಂಟಲೆಕ್ಟ್ ಪ್ಯೂರಿಫೈ ಆದಾಗ, ಶುದ್ಧಿ ಆದಾಗ ಏನಾಗುತ್ತೆ, ತೇಣೆ ಆತ್ಮಶುದ್ಧಿ ಪ್ರಾಪ್ತೋಯ. ಈ ಬುದ್ಧಿ ಶುದ್ಧಿ ಆದಾಗ ಏನಾಗುತ್ತೆ, ನಮಗೆ ವಿವೇಕ ಜಾಗೃತ ಆಗುತ್ತೆ. ಇಲ್ಲಿ ತನಕ ಅಜ್ಞಾನದಲ್ಲಿ ಬಿದ್ದಿದ್ದ ಜೀವಕ್ಕೆ ಗೊತ್ತಾಗತ್ತೆ, ಏನಪ್ಪ ಇದು ಸಾರ ಅಸಾರ,
ನಿತ್ಯ ಅನಿತ್ಯ, ವಸ್ತು ವಿವೇಕ, ಆತ್ಮ ಅನಾತ್ಮ, ವಿಷಯ ವಸ್ತುಗಳು ಏನಿದೆ ಅನ್ನೋದು ತಿಳಿದಾಗ ಅದು ಎಲ್ಲ ಅನಿತ್ಯ ಅನಾತ್ಮ ವಸ್ತು ಎಲ್ಲರನ್ನು ಬಿಟ್ಟು ಹಾಕತ್ತೆ. ಅದು ಪ್ಯೂರಿಫಿಕೇಷನ್ ಎಟ್ ದ ಇದರ ಲೆವೆಲ್, ಇಂಟಲೆಕ್ಟ್ ಲೆವೆಲ್, ಮನ ಬುದ್ಧಿ ಚಿತ್ತ. ಚಿತ್ತ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೋಟ್ಯಾನುಕೋಟಿ ಇಂಪ್ರೆಷನ್ಸ್ ಅಂದರೆ ವಾಸನಗಳು ಅಡಗಿದ್ದಾವೆ. ಆ ವಾಸನೆಗಳೆಲ್ಲವೂ ಏನಾಗಬೇಕು, ಉಚ್ಚಾಟನೆ ಆಗಬೇಕು. ಸದ್ವಾಸನ ಇರಲಿ, ದುರ್ವಾಸನ ಇರಲಿ. ಸದ್ವಾಸನ ಭಗವಂತನ ಪ್ರೀತಿ ಮಾಡಬೇಕು, ಭಗವಂತನ ಬಗ್ಗೆ ಹೇಳಬೇಕು, ಭಕ್ತಿ ಮಾಡಬೇಕು, ಕುಣಿಬೇಕು, ದಿಂಡಿ ಮಾಡಬೇಕು, ಮತ್ತು ಸೇವಾ ಮಾಡಬೇಕು, ಇವೆಲ್ಲವೂ ಸದ್ವಾಸನ. ಅದರ ಜೊತೆಗೆ ನಮ್ಮ ಐಹಿಕ ಇಚ್ಛೆಗಳೇನಿದೆಯೋ ದುರ್ವಾಸನೆಗಳು, ಪಡ್ಕೋಬೇಕು ಅವು ದುರ್ವಾಸನ. ಇದೆರಡೂ ಉಚ್ಚಾಟನೆಯಾಗಿ ಆಚೆ ಬರುತ್ತೆ. ಅವಾಗ ಏನಾಗುತ್ತೆ, ಇದು ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ, ತನ್ನ ಒಳಗಿರೋ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಹೋಗುತ್ತೆ. ಆ ನಾಮಜಪ ಮಾಡ್ತಾ 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 ದುರ್ವಾಸನೆಗಳೆಲ್ಲ ಉಚ್ಚಾಟನೆ ಆಗುತ್ತೆ, ಈ ಅಂತಃಕರಣ ಶುದ್ಧಿ ಆಗ್ತಾ ಹೋಗುತ್ತೆ. ಅಹಂಕಾರ ಅಂದರೆ ಏನಪ್ಪ, ಈ ಈಗೋ, ಈ ಸ್ಥೂಲ ದೇಹ ಹಾಗೂ ಸೂಕ್ಷ್ಮ ದೇಹಕ್ಕೆ ಮಧ್ಯ ಕೊಂಡಿರೋದು ಈಗೋ. ಆ ಈಗೋ ಶುದ್ಧಿ ಆಯಿತು ಅಂದರೆ ಅವಾಗ ಏನಾಗುತ್ತೆ, ಈಗೋ ಬೇಕು. ಯಾಕೆಂದರೆ ಈ ಜಗತ್ತಿನಲ್ಲಿ ಏನಾದ್ರು ಒಂದು ಕೆಲಸ ಮಾಡಲಿಕ್ಕೆ ಈಗೋ ಇರಲಾರ್ದೆ ಯಾವ ಕೆಲಸನೂ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಇಚ್ಛಾಶಕ್ತಿ ಅಂತೀವಿ ನಾವು ಅದಕ್ಕೆ. ಅದು ಇರಲಾರ್ದೆ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಈ ಪ್ಯೂರಿಫೈಡ್ ಈಗೋ ಹೆಂಗಾಗತ್ತೆ, ಅಹಂಕಾರ ಅಂದರೆ ಅವಾಗ ಇದು ಯಾವಾಗಲೂ ಹೈಯರ್ ಡೈಮೆನ್ಷನ್ನಲ್ಲಿ, ಅಂದರೆ ಕೇವಲ ಈ ಕೆಲಸ ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ, ಒಂದು ಕೆಲಸ ಆಗ ನಿಮಿತ್ತವಾಗಿ ದೇಹವನ್ನು ಬಳಕೆ ಮಾಡ್ಕೋತಿದ್ದಾನೆ ಭಗವಂತ ಅನ್ನೋದ ಅರಿವು ಈ ದೇಹ ಮನಸ್ಸು ಬುದ್ಧಿಗಾಗತ್ತೆ, ಜೀವಕ್ಕಾಗತ್ತೆ. ಅವಾಗದು ಶುದ್ಧವಾದ ಏನಾಗತ್ತಪ್ಪ, ಭಗವಂತನ ಸ್ವರೂಪ ಹೊಂದುತ್ತೆ. ಅದು ಅಲ್ಲಿ ಕೇವಲ ಈಶ್ವರ ಉಳ್ಕೋತಾನೆ, ಈ ಜೀವ ಅದರಲ್ಲಿ ಕರ್ಗ ಹೋಗ್ಬಿಡುತ್ತೆ. ನಾನು ಎಂಬುವ ಜೀವ ಕರ್ಗ ಹೋಗ್ಬಿಡತ್ತೆ. ಧರೋನಿಯ ವೀಟ ಅಂತರಿ ಸರ್ವಾಂಸ, ನಾಮ ಜಪೆ ವಾಚ ಸರ್ವಕಾಳ. ವಾಚಾದಿಂದ ಸರ್ವಕಾಳ, ಯಾವಾಗಲೂ ಕೂತಾಗ ನಿಂತಾಗ ಯಾರು ಬರ್ತಾರೋ ಅವ್ರ ಜೊತೆಗೆ ಚಿದಂಬರ ಹೆಂಗಿದ್ದೀರಪ್ಪ ಚಿದಂಬರ, ಊಟ ಆಯ್ತಾ ಚಿದಂಬರ, ತಿಂಡಿ ಆಯ್ತಾ ಚಿದಂಬರ ಅನ್ನೋದನ್ನು ಸರ್ವಾಂಸ. ವೀಟ್ ಅಂದರೆ ತಿರಸ್ಕಾರ, ಒಳಗಿಂದ ಅಂತರಾಳದಿಂದ ಎಲ್ಲರನ್ನೂ ತಿರಸ್ಕಾರ ಮಾಡೋದಂದರೆ ಏನಪ್ಪ, ಇಲ್ಲಿ ಯಾರನ್ನಾರು ದ್ವೇಷ ಮಾಡಬೇಕಾ, ಯಾರನ್ನಾರು ಮಾತಾಡಿಸ್ಬಾರ್ದಾ, ಅಲ್ಲ. ಆ ವಿಷಯದ ಬಗ್ಗೆ, ಆ ವಸ್ತು ಬಗ್ಗೆ, ವ್ಯಕ್ತಿ ಬಗ್ಗೆ ನಮ್ಮ ಒಂದು ಅಭಿಪ್ರಾಯವನ್ನು ನಾವೇನು ಸಂಗ್ರಹ ಮಾಡ್ಕೊಂಡಿದ್ದೀವೋ, ಮೆಮೊರಿ ಅಂತೀವಿ ನಾವು ಅದಕ್ಕೆ, ಅದರ ಬಗ್ಗೆ ತಿರಸ್ಕಾರ ಮಾಡೋದು. ನಾನು 10 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ನೋಡಿರ್ತೀನಿ. 10 ವರ್ಷ ಆದಮೇಲೆ ಅವ್ನು ನನಗೆ ಭೇಟಿಯಾದಾಗ ನಾನು ಆ ವ್ಯಕ್ತಿನ ಪುನಃ ಹೆಂಗೆ ನೋಡ್ತೀನಿ, ಹೊಸದಾಗಿ ನೋಡೋದಿಲ್ಲ. ಅವನಷ್ಟರಲ್ಲಿ ಅವನಲ್ಲಿ ಏನೇನೋ ಬದಲಾವಣೆ ಆಗೋಗಿರುತ್ತೆ. ಅವನು ಮನೆ ಕಟ್ಕೊಂಡಿರ್ತಾನೋ, ಬಿದ್ದು ಹೋಗಿರ್ತಾನೋ, ಪೆಟ್ಟಾಗಿರುತ್ತೋ, ಏನೋ ಆಗಿರುತ್ತೆ, ಅಥವಾ ಮದುವೆ ಆಗಿರ್ತಾನೋ, ರೋಗ ರುಜಿನೋ ಆಗಿರುತ್ತೋ. ಆದರೆ 10 ವರ್ಷದ ಹಿಂದೆ ನಾವು ವ್ಯಕ್ತಿನ ಹೆಂಗೆ ನೋಡಿರ್ತೀನೋ ಅಂದಿನಕ್ಕೂ 11ನೇ ವರ್ಷ ಅದೇ ನೋಡ್ತೀನಿ. ಅದು ನಾವು ಮಾಡುವ ತಪ್ಪು. ಈ ದೃಷ್ಟಿಕೋನವನ್ನು ಬದಲಾಯಿಸುತ್ತೆ ಯಾವಾಗ, ಅಂತರಂಗ ಶುದ್ಧಿ ಆದಾಗ. ನಾನು ವ್ಯಕ್ತಿನ ಹೆಂಗೆ ನೋಡ್ತೀನಪ್ಪ, ಇವತ್ತು ಯಾರ ಜೊತೆ ಮಾತಾಡಿರ್ತೀನೋ ಪುನಃ ನಾಳೆ ನೋಡಿದಾಗ ಹೊಸದಾಗಿ ಅವ್ರನ್ನ ನೋಡಬೇಕು. ಯಾಕೆಂದರೆ ನಿತ್ಯವೂ ನಮ್ಮ ಶರೀರದಲ್ಲಿ ಬದಲಾವಣೆ ಆಗ್ತಿರತ್ತೆ, ಮನಸ್ಸಿನಲ್ಲಿ ಪರಿವರ್ತನೆ ಆಗ್ತಿರತ್ತೆ. ಆ ಒಂದು ವ್ಯಕ್ತಿ ಹಾಗೆ ಕಾಯಂ ಇರೋದಿಲ್ಲ. ಆದರೆ ನಾನು ಹೊಡ್ಕೊಂಡು ಸೀಲ್ ಹೊಡ್ಕೊಂಡು ಒಪಿನಿಯನ್ ಮಾಡ್ಕೊಂಡ್ಬಿಡ್ತೀನಿ, ನಾನು ಜಜ್ಮೆಂಟ್ಫುಲ್ ಆಗಿಬಿಡ್ತೀನಿ ಕಿ ನೀವು ಹೀಗೆ ಇದ್ದೀರಾ, ನೀವು ಬದಲಾಗೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಇಲ್ಲ, ಅದು ತಪ್ಪು ಮನೋಭಾವನೆ. ಇದನ್ನೇ ಅವ್ರು ಹೇಳೋದು, ಅಂತರಂಗದಲ್ಲಿ ಎಲ್ಲರ ಬಗ್ಗೆ ವೀಟ್ ಅಂದರೆ ಈ ವಿಷಯಗಳ ಸಂಗ್ರಹ ಮಾಡ್ಕೊಂಡಿರೋ ಬಗ್ಗೆ ನಾನು ತಿರಸ್ಕಾರ ಮಾಡಬೇಕು, ಇದು ಸರಿಯಲ್ಲ, ನಾನು ವಿಚಾರ ಮಾಡ್ತಿರೋದು ತಪ್ಪು ಅನ್ನೋದ ತಿರಸ್ಕಾರ ಮಾಡಿದಾಗ ನಾಮಜಪ ಸದೋದಿತ ಮಾಡಿ ಇದರ ಮೇಲೆ ತಿರಸ್ಕಾರ ಉಂಟು ಮಾಡಬೇಕು. ನಾನು ಬೇರೆಯವರಲ್ಲಿ ದೋಷ ಹುಡುಕ್ಲಿಕ್ಕೆ ನಾನು ಯಾರು, ನಾನು ಬೇರೆಯವರಲ್ಲಿ ದೋಷ ಯಾಕೆ ಹುಡುಕ್ತಾ ಇದ್ದೀನಿ, ಆ ದೋಷ ನನ್ನ ಒಳಗಿದೆ. ನನ್ನ ಒಳಗಿರೋದೇ ಬಾಹ್ಯವಾಗಿ ಪ್ರತಿಬಿಂಬ ಆಗಿ ಅದು ಎದುರುಗಡೆ ಕಾಣಿಸೋದು. ಪ್ರೊಜೆಕ್ಷನ್ ಆಫ್ ದ ಮೈಂಡ್ ಅಂತ ನಾವು ಇಂಗ್ಲೀಷ್ನಲ್ಲಿ. ನನಗೇನು ಅನ್ಕೋತೀನಿ, ಇವ್ರು ಕೆಟ್ಟೋರಿದ್ದಾರೆ, ಹೆಂಗೆ ಮಾತಾಡ್ತಾಳೆ ನೋಡಿ ಈಕಿ ಅಂತ. ಆದರೆ ಅದು ಹೆಂಗೆ ಮಾತಾಡ್ತಾಳೆ ಅನ್ನೋದು ಎಲ್ಲಿ ಕಾಣಿಸ್ತಿದೆ, ಇಲ್ಲಿ ಒಳಗೆ ಕಾಣಿಸ್ತಿರೋದು ಹೊರಗಡೆ. ಆ ರೂಪದಲ್ಲಿ ನಾನು ಅವ್ರನ್ನ ನೋಡಿದಾಗ ಭಾಳ ಕೆಟ್ಟೋಳಿದಾಳೆ ಈಕಿ. ನನ್ನ ಮನಸ್ಸು ಒಂದು ವಿಚಾರನ ಅಭಿಪ್ರಾಯ ಮಾಡ್ಕೋತಾ ಇದೆ, ಅದು ಸುಳ್ಳದು, ಸತ್ಯ ಅಲ್ಲ. ಭ್ರಮೆಯಲ್ಲಿ ವಿಚಾರ ಮಾಡೋದು ಮನಸ್ಸು.
ಹೇಗೆ ಸ್ಪೈಡರ್ ತಾನೇ ಒಂದು ಜಾಲವನ್ನು ಕಟ್ಟಿ ಅದರಲ್ಲಿ ತಾನೇ ಸಿಕ್ಕಾಕೊಳ್ಳುತ್ತೋ ಅದರಂತೆ ನಾನು ನನ್ನ ಮನಸ್ಸಿನ ಕಲ್ಪನೆಗಳಲ್ಲಿ ಸಿಕ್ಕಾಕ್ಕೊಂಡು ನನಗೆ ಯಾವ ಥರವಾದ ಮಾತು ಹೆಂಗೆ ಆಡಬೇಕು, ಇಮೋಷನ್ಸ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು, ವಿಚಾರನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಕಾಮಕ್ರೋಧ ಲೋಭದಲ್ಲಿ ಏನು ಬೇಕಾದ್ರೆ ಮಾತಾಡ್ಬಿಡ್ತೀನಿ, ವಿಚಾರನೇ ಮಾಡೋದಿಲ್ಲ. ಇದು ಅಗತ್ಯ ಇದೆಯಾ ಇಲ್ವಾ, ಸರಿನಾ ತಪ್ಪಾ, ವಿಚಾರನೇ ಮಾಡಲಿಕ್ಕೆ ಹೋಗಲ್ಲ. ಅದಕ್ಕೆ ವಿಷಯಾಚಿ ಪಥೆ ಧರಿಲ ಜರಿ, ವಿಷಯದೇ ಅಂಥ ಒಬ್ಬ ಮನುಷ್ಯ ನಾಮಜಪ ಮಾಡ್ತಾ 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 ಕೆಲವೊಂದು ಸತಿ ಪ್ರಸಂಗ ಬರುತ್ತೆ. ನಾವು ಪ್ರಪಂಚದಲ್ಲಿ ಮಾತಾಡುವಾಗ ನಾವು ಮಾತಾಡುವಾಗ ಏನು ಅನ್ಕೋತಾರೆ, ಓಹ್ ಇವರು ನಮ್ಮ ಥರನೇ ಇದ್ದಾರೆ ನೋಡ್ರಿ, ವಿಷಯದಲ್ಲಿ ಹೆಂಗೆ ಮುಳುಗ್ಬಿಟ್ಟಿದ್ದಾರೆ ಅಂತ. ಆದರೆ ಪ್ರಸಂಗ ಬಂದಾಗ ನಾವು ಮಾತಾಡಿರ್ತೀವಿ, ಆದರೆ ಅದಕ್ಕೆ ನಮ್ಮ ಮನಸ್ಸನ್ನು ಅಂಟಿಸ್ಕೊಂಡಿರುವುದಿಲ್ಲ. ಭವರೋಗ ದೂರಿ ಹೋಯ ತ್ಯಾಚ. ಅಂಥ ಮನುಷ್ಯ ಯಾರು ನಾಮಜಪದಲ್ಲಿ ಮುಳುಗಿರ್ತಾನೋ ಪ್ರಸಂಗ ಬಂದಾಗ ಹೊರಗಡೆ ಹೋಗಬೇಕಾಗತ್ತೆ, ಜನರ ಜೊತೆ ಮಾತಾಡಬೇಕಾಗತ್ತೆ, ವಿಚಾರ ವಿಮರ್ಶೆ ಮಾಡಬೇಕಾಗತ್ತೆ, ಏನೋ ಡಿಸ್ಕಷನ್ ಆಗುತ್ತೆ, ನಮ್ದು ಏನಾದ್ರು ಒಂದು ಅಭಿಪ್ರಾಯ ಕೇಳಿರ್ತಾರೆ, ಆದರೆ ಅದು ಯಾವುದಕ್ಕೂ ಅವನು ಅಂಟುಕೊಳ್ಳೋದಿಲ್ಲ. ಅದಕ್ಕೆ ಅವನು ಭವ ರೋಗ ದೂರ ಆಗಿ ಅವನು ಆ ಭವಸಾಗರ ದಾಟ್ ಹೋಗ್ತಾನೆ. ಚಿದಂಬರ ನಾಮ ಮಾತ್ರ ತೆಗೆಯುವನಿ ಜಾಯೆ ಉದ್ಧರೋನಿ ದಾಸಮಣಿ. ದಾಸಶ್ರೇಷ್ಠರು ಹೇಳ್ತಾರೆ ಕಿ ಈ ನಾಮ ಮಾತ್ರ, ಚಿದಂಬರ ನಾಮ ಮಾತ್ರ ಏನಿದೆ ಔಷಧಿನ ನಾವು ತಗೊಳ್ತಾ ಹೋದರೆ ನಮಗೆ ಭವರೋಗ ದೂರ ಆಗಿ ನಾವು ಮೀರಾಬಾಯಿ ಹೇಳಿದಂತೆ ಸತ್ಕಿ ನಾವ್ खेवटिया सतगुरु भवसागर तर आयो, पायो जी मैंने ಭವಸಾಗರ ತರ ಆಯೋ. ಭವಸಾಗರವನ್ನು ದಾಟ ಬಂದಿದ್ದೀನಿ ಅಂತ ಹೇಳ್ತಾಳೆ ಮೀರಾಬಾಯಿ. ಯಾಕೆ? ಸತ್ ಎಂಬುವ ನಾವು, ಸತ್ ಅಂದರೆ ಸದ್ವಸ್ತು, ಚಿದಂಬರ ಎಂಬುವ ಸದ್ವಸ್ತುವ ನೌಕೆಯಲ್ಲಿ ನಾನು ಕೂತಿದ್ದೀನಿ. ರಾಜಾರಾಮ್ ಮಹಾರಾಜರು ಸದ್ಗುರುಗಳು ಬಂದು ಆ ನೌಕೆಯಲ್ಲಿ ನನ್ನನ್ನು ಕೂಡಿಸ್ಕೊಂಡು ದಾಟಿಸ್ಕೊಂಡು ಹೋಗ್ತಿದ್ದಾರೆ. ನಾನು ಭವಸಾಗರವನ್ನು ದಾಟ ಬಂದಿದ್ದೀನಿ. ಅದರಂತೆ ನಾವು ಮೀರಾಬಾಯಿ ಹಿಂಗೆ ಹೇಳಿದ್ರಂತೆ ನಾವು ಕೂಡ ಆ ಸದ್ವಸ್ತು ಚಿದಂಬರ ಎಂಬ ನೌಕೆಯಲ್ಲಿ ಕೂತ್ಕೊಂಡು ದಾಸಶ್ರೇಷ್ಠರು ರಾಜಾರಾಮ್ ಮಹಾರಾಜರು ನಾವಿಕರಾಗಿ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಆ ನೌಕೆದಲ್ಲಿ ಕೂತ್ಕೊಂಡು ನಾವು ಚಿದಂಬರ 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 ಅನ್ಕೋತ ನಾಮಘೋಷ ಮಾಡ್ಕೋತ ನಾಮ ಗರ್ಜನೆಯನ್ನು ಮಾಡ್ಕೋತ ನಾವೆಲ್ಲರೂ ಈ ಭವಸಾಗರವನ್ನು ದಾಟಿ ಹೋಗೋಣ ಅಂತ ಹೇಳುತ್ತಾ ದಾಸಶ್ರೇಷ್ಠ ರಾಜಾರಾಮ್ ಮಹಾರಾಜ ಚರಣಕ್ಕೆ ಅಭಂಗವನ್ನು ಅರ್ಪಿಸುತ್ತಾ ಲೋಕಾಹ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.